ಮುಂದೆ ಸರಿ ಇರಲಿಲ್ಲ ವಿಚಾರಿಸೋಕ್ಕೋಸ್ಕರ ಈಗ ಮಧ್ಯಾಹ್ನ ಹೋಗ್ತಾ ಇದ್ದೀನಿ ಮತ್ತು ಒಂದು ವಾರ ಬಿಟ್ಟು ನಾಳೆ ಕೋರ್ ಕಮಿಟಿ ಸಭೆ ಇದೆ. ಈ ಸಭೆಯಲ್ಲಿ ಯತ್ನಾಳ್ ಅವರ ಡಿಸ್ಕಷನ್ ಆಗುತ್ತೆ, ಅದು ಇದೆ. ಆಮೇಲೆ ವಿಜೇಂದ್ರ ಅವರ ಪತ್ರ ಕೂಡ ನಾಳೆ ರಾಧಾಮೋಹನ್ ಅಗರವಾಲ್ ಪತ್ರ ಬರೆದಿದೆ. ಯತ್ನಾಳ್ ಅವ್ರ ಜೊತೆ ಕ್ರಮ ಮಾಹಿತಿ ಈಗ ಕುಂತ್ಕೊಂಡು ಮಾತಾಡ್ತೀವಿ, ಚರ್ಚೆ ಮಾಡ್ತೀವಿ. ಯತ್ನಾಳ್ ಕರೆಸಿ ಒಟ್ಟಾಗಿ ಮುಂದೆ ಅಧಿವೇಶನ ಎದುರಿಸೋಕ್ಕೋಸ್ಕರ ಯಾವುದೇ ಭಿನ್ನ ಪ್ರಯತ್ನ ಮುಂದುವರಿಬೇಕು ಅನ್ನೋದು ನನ್ನ ಅಪೇಕ್ಷೆ. ಯತ್ನಾಳ್ ಒಪ್ಪಿಕೊಂಡ್ರೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ. ಎಲ್ಲರೂ ಒಟ್ಟಾಗಿ ಒಂದೇ ಪಕ್ಷವನ್ನು ಬಲಪಡಿಸೋ ಕಡೆ ವಿಶೇಷವಾಗಿ ಗಮನ ಕೊಡಬೇಕು. ಆ ದಿಕ್ಕಿನಲ್ಲಿ ನಾನೇನು ಸಲಹೆ ಕೊಡೋಕ್ಕೆ ಸಾಧ್ಯ ನಾಳೆ ಸಲಹೆ ಕೊಡ್ತೇನೆ. ಬಹುಶಃ ನನಗನ್ಸುತ್ತೆ ನಾಳೆ ಎಲ್ಲ ಸಮಸ್ಯೆಗಳು ನಾವೆಲ್ಲರೂ ಒಟ್ಟಾಗಿ ಮುಂದೆ ಪಕ್ಷವನ್ನು ಬಲಪಡಿಸೋಕ್ಕೋಸ್ಕರ ನಾಳೆ ಬರುವಂಥ ಎದುರಿಸೋಕ್ಕೋಸ್ಕರ ಸಿದ್ಧತೆ. ಯತ್ನಾಳ್ ಅವರ ವಿರುದ್ಧ ಪತ್ರ ಬರೆದಾಗ ಮಾತ್ರ ಅವ್ರು ವೈಲೆಂಟ್ ಆಗ್ತಾರೆ, ಬಾಕಿ ಸಂದರ್ಭದಲ್ಲಿ ಅವ್ರು ಮತ್ತೆ ವೈಲೆಂಟ್ ಆಗ್ತಾರೆ. ಸಂಯೋಗನ ಮಾತಾಡ್ಸೋಣ. ಮನುಷ್ಯ ಸ್ವಭಾವದ ಕೆಲವು ವೀಕ್ನೆಸ್ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಈ ಸರಿ ಮಾತನಾಡಿ ಸರಿ ಮಾಡಿದ್ಮೇಲೆ ಸರಿ ಹೋಗ್ತಾರೆ ಅಂತ ವಿಶ್ವಾಸ. ಸರಿ ಮಾಡಬೇಕು ಎಲ್ಲ ಒಟ್ಟ ಹೋಗ್ಬೇಕು ಅನ್ನೋ ಭಾವನೆ ನೀವು ವ್ಯಕ್ತಪಡಿಸ್ತೀವಿ. ಆದರೆ ಯತ್ನಾಳ್ ಅವರು ಪ್ರತಿ ಸರಿ ಯಡಿಯೂರಪ್ಪ ಮತ್ತು ಅವ್ರ ಕುಟುಂಬನೇ ಟಾರ್ಗೆಟ್ ಮಾಡಿ ಮಾತಾಡೋದು ಹೇಳ್ಬೇಕಾದ್ರೂ ಮಾತಾಡಿದ್ರೆ ನನಗೇನು ಅಭ್ಯಂತರ ಇಲ್ಲ. ವಿಷಯ ಒಟ್ಟಾಗಿ ಹೋಗ್ಬೇಕು, ಅಧಿವೇಶನ ಎದುರಿಸಬೇಕು ಅನ್ನುವಂಥದ್ದು ನಮ್ಮ ಹೋರಾಟ. ಕಾಂಗ್ರೆಸ್ ವಿರುದ್ಧನೇ ಹೊರತು ನಮ್ಮನ್ನೆಲ್ಲ ಬರೆದಾಕೊಳ್ಳುವಂಥದ್ದು ನಮ್ಮ ಪಕ್ಷಕ್ಕೆ ಹೆಚ್ಚು ಶಕ್ತಿ ಕೊಡೋದಿಲ್ಲ. ಅದಕ್ಕಾಗಿ ಎಲ್ಲವನ್ನು ಮತ್ತು ಒಟ್ಟಾಗಿ ಹೋಗೋಕ್ಕೆ ಪ್ರಯತ್ನ ಮಾಡ್ತೀವಿ. ನಾನು ಮಾತಾಡ್ತೇನೆ. ಕಾಂಗ್ರೆಸ್ ಲಾಭ ಮತ್ತೆ ಕಾಂಗ್ರೆಸ್ ಲಾಭ ಪಡಿತೀರ ಅಂತ ಇದು ಪರಿಸ್ಥಿತಿ. ನಾವು ಗೊಂದಲ ಮಾಡ್ಕೋಬಾರ್ದು. ಅದಕ್ಕೋಸ್ಕರ ಅಧಿವೇಶನ ಒಟ್ಟಾಗಿ ಎದುರಿಸ್ತೇವೆ. ಯಾವುದೇ ಗೊಂದಲ ಇಲ್ಲದಂಗೆ ಅಧಿವೇಶನ ಎದುರಿಸಿ ಈ ಹಗರಣಗಳನ್ನು ಬಯಲು ಮಾಡಿ ಅದಕ್ಕೆ ನ್ಯಾಯಯುತ ಒಂದು ಸಮ್ಮತ ಹೋಗುವಂಥ ಈಗಾಗಲೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸಹ ಸಿದ್ದರಾಮಯ್ಯ ನೋಟಿಸ್ ಕೊಟ್ಟಿದೆ. ಇವೆಲ್ಲವೂ ಸಹ ಮುಂದೆ ಬರೋ ದಿವಸಗಳು ಚರ್ಚೆ ಆಗೋದಿದೆ. ಇದನ್ನು ಹೇಗೆ ಮುಂದುವರಿಸಬೇಕು, ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದನ್ನು ನಾವೆಲ್ಲ ಶಾಸಕರು ಒಟ್ಟಾಗಿ ಚರ್ಚೆ ಮಾಡ್ತೀವಿ. ನಾಳೆ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಇದನ್ನು ಚರ್ಚೆ. ಸರ್, ರಮೇಶ್ ಜಾರಕಿಹೊಳಿ ಕೂಡ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಆಗಿದ್ದು ಯಡಿಯೂರಪ್ಪನ ಹೆಸರಿನ ಆಧಾರದ ಮೇಲೆ ಯಾಕೆ ಮಾಡಿಲ್ಲ? ಯಾವುದೋ ಇದನ್ನು ರಿಯಾಕ್ಟ್ ಮಾಡೋದಿಲ್ಲ. ಕೇಂದ್ರದ ನಾಯಕರು ಅವರು ಅಧ್ಯಕ್ಷ ಮಾಡಿದ್ದಾರೆ, ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದ ಜನ ವಿಜೇಂದ್ರ ಅವರ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಮೊನ್ನೆ 3 ಜಿಲ್ಲೆಗೂ ಬಂದಾಗ ಯಾವ ರೀತಿ ಜನಬೆಂಬಲ ಸಿಕ್ತು ಅಂತ ನೀವೇ ನೋಡಿದ್ದೀರಿ. ಅದರಿಂದ ಈ ರೀತಿ ಹೇಳಿಕೆಗಳಿಂದ ಯಾವುದೇ ಪರಿಣಾಮ ಆಗೋದಿಲ್ಲ. ಎಲ್ಲವನ್ನ ಸರಿಪಡಿಸ್ಕೊಂಡು ಸರ್, ಬಳ್ಳಾರಿಯಲ್ಲಿ ಬಾಣಂತಿಯರ 5 ಸಾವಾಗಿದೆ ಸರ್. ಸರ್ಕಾರ ಆದರೂ ಎಲ್ಲವನ್ನ ಸರಿಪಡಿಸುತ್ತೆ.